ಆಪರೇಷನ್ ಮಾಡ್ಸೋದು? ಸುಳ್ಳ ರೊಕ್ಕ ಹಾಕ್ತೀರಪ್ಪ ಸಾಯ ಮುದುಕಿಗೆ, ಏನು ಬೇಡ. ಹಂಗಂದ್ರೆ ಹೆಂಗವ? ಕಣ್ಣ ಕಾಣವಲ್ದು ಅಂತಿ, ಸಾಯುವತ್ನಾಗ ಯಾಕವ ಕಣ್ಣು ಕಾಣ್ಲಾರ್ದಂಗೆ ಸಾಯ್ಬೇಕು ನೀನು? ಆರಾಮಾಗಿ ಇಬ್ರು ಗಂಡ್ಮಕ್ಳು ಅದಾರ, ನನ್ನ ಕೈಲಿ ಎಷ್ಟಕತ್ತೆ ನಾ ರೊಕ್ಕ ಕೊಡ್ತೀನಿ, ಅವ್ನ ಕೈಲಿ ಎಷ್ಟಕತ್ತೆ ಅವ ಕೊಡ್ತಾನ, ಇಬ್ರು ಸೇರಿ ನಿನ್ನ ಕಣ್ಣು ಆಪರೇಷನ್ ಮಾಡಿಸ್ತೀವಿ. ಬ್ಯಾಡಪ್ಪ ಸಾಯ ಮುದುಕಿಗೆ ಯಾಕವೆಲ್ಲ? ನಾನೇನು ದೇಶ ಸುತ್ತಬೇಕಾ ಕೋಶ ಓದ್ಬೇಕಾ? ಹೇಳ, ಏನಾಗಬೇಕಾಗೈತಿ ಕುಂತಲ್ ಕುಂದ್ರದ್ ಮೂಲ್ಯಾಗ, ಹೌದೇ ಇಲ್ಲ? ಹಂಗಂದ್ರೆ ಹೆಂಗವ? ಶಿವಲಿಂಗ ಹೌದನ್ನಂಗೆ 2 ಮಕ್ಕಳಾಗತ್ತವು, ಅವಳಿ ಜೋಳಿ ಅದು. ಏನು ಆ ಮಕ್ಕಳನ್ನ ಎತ್ತಿ ಮುದ್ದಾಡೋದು ಆಡ್ಸೋದು ಇವೆಲ್ಲ ಮಾಡಂಗಿಲ್ಲ ನೀನು? ಏನು ಕಣ್ ತುಂಬ ನೋಡಿ ಖುಷಿ ಪಡ್ಬೇಕ ಬೇಡ? ಅದಕ್ಕೋಸ್ಕರ ಆದ್ರೂ ನಿನ್ನ ಕಣ್ಣು ಆಪರೇಷನ್ ಆಗ್ಬೇಕಾ? ಏನು ತಲೆ ಕೆಡಿಸ್ಕೋಬೇಡ, ನಿನ್ನ ಕಣ್ಣು ಆಪರೇಷನ್ ಮಾಡ್ಸೇ ಕೈ ಬಿಡೋದು. ಅಯ್ಯೋ ದೇವ್ರೆ, ಯಾಕವ ಏನಾಯ್ತು? ತಡಿ 2 ನಿಮಿಷ ತಡಿ, ಹೊಟ್ಟೆ ಭಾಳ ನೋವಾಕತ್ತನ. ತಡಿ ನಾನು ಹೋಗಿ ಪಟ್ಟನಾಗ ನಿಮ್ಮ ಕಾಕನ ಕರೆಯಾಕೆ ಕಳಿಸ್ತೇನೆ. ಏನು ನಿಮ್ಮೊಂದು ಈಟ್ ಸುಧಾರಿಸ್ಕೊ ಮಗಳ, ಒಂದು ಈಟ. ಏನ್ರಿ ಏನಾಯ್ತು ಮರೆಯ? ನಿಂದು ಏನಾರ ಒಂದಿರ್ತತಲ್ಲ. ನಂದೇನು ಅಲ್ರಿ, ಹುಡುಗಿಗೆ ಹೆರಿಗೆ ನೋವು ಬಂದೈತಿ. ಏನು ಕೂಸಿಗೆ ಹೆಚ್ಚು ಕಮ್ಮಿ ನೋವಾದ್ರೆ ಭಾಳ ಕಷ್ಟ. ತಾರೀಕು ನೋಡಿದರೆ ಇನ್ನೂ 4-5 ದಿನ ತಡ ಇತ್ತು. ಯಾಕೆ ಇಷ್ಟು ಕಡೆ ಹೆರಿಗೆ ನೋವು ಬಂದೈತಿಗೆ? ಏನಪ್ಪ ಇನ್ನೂ ನೀರು ಹೊಂಟಿಲ್ಲ ಪುಣ್ಯಕ್ಕೆ. ನೀರು ಹೊಂಟ್ರೆ ಭಾಳ ಕಷ್ಟ. ಪಟ್ಟನಂಗೆ ಹೋಗಿ ಗಾಡಿ ತೆಗಿಯಕ್ಕೆ ಹೇಳ್ರಿ ನಿಮ್ಮ ತಮ್ಗೆ. ಹೌದಾ? ತಡಿ ಪಟ್ಟನಂಗೆ ಶಿವಲಿಂಗ ಕರ್ಕೊಂಡ್ಬರ್ತೇನೆ. ಬರ್ತಾನೋ ಇಲ್ಲವ? ಮೊನ್ನೆ ಅವ್ನು ಹಿಂತಿ ನಾನು ಮಾತಾಡ್ಸಿಲ್ಲ, ಅದಷ್ಟು ಇಟ್ಕೊಂಡು ಬರ್ತಾನೋ ಇಲ್ಲ ದೇವರಿಗೆ ಗೊತ್ತು. ಬರ್ಲಂಗೆ ಏನಾರ ಇರಲಿ, ಜೀವನದಾಗ ಮಾತಾಡ್ಸಲ್ಲ ಅವ್ನು ನಾನು. ಅವ ಅಂಥವೆಲ್ಲ ತಲೆಯಾಗಿ ಇಟ್ಕೊಳ್ಳೋದಿಲ್ಲ. ಒಂದು ಕ್ಷಣ ನಿನ್ನ ಮಕ್ಕಳಿಗೆ ಏನು ಮಾಡ್ಯಾನ, ಏನಿಲ್ಲ, ಎಷ್ಟು ಖರ್ಚು ಮಾಡ್ಯಾನ, ನಿನ್ನ ಮಕ್ಕಳನ್ನ ಎಷ್ಟು ಚಂದ ನೋಡ್ಕೊಂಡಾನ ಅನ್ನೋದು ನೆನಪಿಟ್ಕೊಂಡು ಮಾತಾಡ. ಏನು ನೀನು ಅವ್ನು ಹಿಂತಿ ಮಾತಾಡಿಸ್ಲಾರ್ದೆಲ್ಲ ಅವ್ನು ನೆನಪಿಟ್ಕೊಂಡು ಇಂಥ ಟೈಮ್ನೇ ಬರಲ್ಲ ಅಂತ ಹೇಳ್ತಾನಂತ ಮಾಡಿ. ನೀನು ಏನು ವಿಚಾರ ಮಾಡ್ತೀಯ? ನೀನು ಏನು ಮಾಡಲಿ ಅಂತ ನನಗೆ ತಿಳಿಲಾರ್ದಂಗೆ ಐತಿ. ಏನು ಅಲ್ಲ, ನಾ ಹೇಳಿದ್ದಷ್ಟೇ, ಬಂದ್ರೆ ಒಳ್ಳೇದಪ್ಪ, ಬರಲಿಲ್ಲ ಅಂದ್ರೆ ಅಷ್ಟೇ ಹೇಳಿದ್ದೆ. ಸರಿ ಹೋಗ ಹುಡುಗಿ ಕಡೆ, ಇಲ್ಲಿಂದ್ರ ಬೇಡ. ನಿಮ್ದೊಂದು ಕತಿ ಅತ್ತಾಗ. ಅಪ್ಪ್ಯಾ ಅಪ್ಪ್ಯಾ ಅಪ್ಪ್ಯಾ, ಏನು ಗಂಡ ಹೆಂಡತಿ 2 ಕುಡಿದು ಬಿದ್ದಾವ ಏನಾತಾಗ? ಸಾಕಾಗಿ ಹೋಗೈತೆ ನನಗಂತೂ ಈ ವಿಚಾರವಾಗಿ ಹೇಳಿ 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 ಅತ್ತಾಗ. ಕುಡಿಯೋದು ಬಿಡ್ರಿ ಅಂತೇಳಿ 2 ಫುಲ್ಲ ಕುಡಿದು ಬಿದ್ದಿರ್ಬೇಕು. ಅದಕ್ಕೆ ರೂಮಿಂದ ಹೊರಗೆ ಊಟಕ್ಕೆ ಬಂದಿಲ್ಲ. ಅದೇನೋ ತೊಗೊಂಬಂದವ ಹೊರಗಿಂದ, ಅದನ್ನ ತಿಂದು ಅಲ್ಲೇ ಮಕ್ಕೊಂಡವು ಕುಡಿದು ತಿಂದು. ಸಾಕಾಗಿ ಹೋಗೈತೆ ಅತ್ತಾಗ. ನನಗಂತೂ ಇಂಥ ಸೊಸಿ ಸಿಗ್ತಾಳ ಅಂತೇಳಿ ಜೀವನದಾಗ ಅಂದ್ಕೊಂಡಿದ್ದಿಲ್ಲ ನಾನು. ಕುಡಿದು ಮುಕ್ಕೊಂಡವ ನೋಡ್ರಿ ಅತ್ಯಾರ. ಏನು ಹೇಳ್ತೀರಿ ಇದಕ್ಕೆ? ಏನೋ ಪಾರ್ಸಲ್ ಕಟ್ಟಿಸ್ಕೊಂಬಂದಿದ್ರು, ನಾನು ಏನೋ ಹಾಳಾಗಿ ಹೋಗ್ಲಿ ಬಿಡಂತ ಸುಮ್ಮನೆ ಅದೇ. ಜೊತೆಗೆ ಅದನ್ನೂ ತೊಗೊಂಡ ಬಂದಾರ, ಮತ್ತು ಸೇರೆ ಕುಡ್ದಾರ, ಮಸ್ತ್ ಅಲ್ಲೇ ಊಟ ಮಾಡ್ಕೊಂಡಾರ, ಅಲ್ಲೇ ಬಿದ್ದಾರ. ಇಷ್ಟು ನಮ್ನಿ ಒದ್ರಾಕತ್ತೀನಿ, ಕದ ಬಡಿಯಾಕತ್ತೀನಿ, ಹ್ಞೂ ಅಂತಾರ ನೋಡ್ರಿ ಅವ್ರು. ಇಂಥವು ಮನ್ಯಾಗ ಯಾರು ಸತ್ರು ಹೊಳ್ಳಿ ನೋಡ್ತಾವ ಇವು? ಏನು ಮಾಡ್ತೀರಿ, ಎಲ್ಲ ನಮ್ಮ ಕರ್ಮ. ಹಂಗೆ ದಾನಕ್ಕೆ ತಕ್ಕಂಗೆ ಮಕ್ಕಳು, ಪುಣ್ಯಕ್ಕೆ ತಕ್ಕಂಗೆ ಗಂಡ ಅಂತಾರಲ್ಲ, ಹಂಗೆ ಎಲ್ಲ ದೇವ್ರು ಸರಿಯಾಗಿ ನೋಡೇ ಕೊಟ್ಟಿರ್ತಾನೆ. ಹೌದ್ರಿ ಐತಿಯಾರ, ನಂದೇ ಎಲ್ಲ ತಪ್ಪು. ನನಗೆ ಮಕ್ಕಳು ಇಂಥ ಮಗ ಇಂಥವ ಹುಡ್ತಾನ ಅಂತೇಳಿ ನನಗೆ ಮುಂಚಿತ ಗೊತ್ತಿತ್ತು. ಹೌದು, ನೀವು ಭಾಳ ಪುಣ್ಯ ಮಾಡಿರಿ, ಅದಕ್ಕೆ ಮಕ್ಕಳು ಚಲೋ ಹುಟ್ಟ್ಯಾರ. ನಿಮ್ಮ ಮಗ ಏನೇನು ಮಾಡ್ತಾನಂತ ನನಗೆ ಗೊತ್ತಿಲ್ಲನ? ಕಣ್ ಹೆಂಗಸರಿಂದ ಅಡ್ಡಾಡೋದು. ಸುಮ್ಮನಿರ್ರಿ, ಮತ್ತು ನನ್ನ ಬಾಯಿ ಕೆಡಿಸ್ಬೇಡ್ರಿ. ಬಾಯಿ ಬಿಟ್ರೆ ಸಾಕು, ಯಾರಿಗೇನು ಅನ್ಲಿ ಅಂತ ಕಾಯ್ತಿರ್ತಾಳಂಗ. ಏನಪ್ಪ ನಿಂದು? ಅಲ್ಲ, ಅದು ಹನಿಮೂನಿಗೆ ಎಲ್ಲಾರ ಹೋಗಿ ಬರೋಣ, ಊರು ಸುತ್ತಾಡಕ ಅಂತಾಳ. ಅಲ್ಲ, ಏನು ನಿಮ್ಮ ಹೆಂಡತಿಗೆ ಅದಂತ ಇದಂತ ಹಂಗಂತ ಹಿಂಗಂತ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು? ಅಲ್ಲ, ಅರ್ಥ ಮಾಡ್ಕೊರ್ಲ, ರೊಕ್ಕ ಎಲ್ಲೈತಿ? ಮದುವೆಗೆ ನೀವು ದುಡ್ದಿದ್ದು ನಿಮ್ಮ ಮದುವೆಗೆ ಆತ ರೊಕ್ಕ. ಏನು ಬೇರೆ ಏನಪ್ಪ ಎಲ್ಲೈತಿ ನಮ್ಮ ಹತ್ರ ಅಷ್ಟು ದುಡ್ಡು? ನಾವು ಇವಾಗ ಸಾಲ ಮಾಡಿದ್ದು, ಮನೆ ಕಟ್ಟಿದ್ದು, ಲೋನ್ ಕಟ್ಟಬೇಕು, ಎಷ್ಟು ಸಾಲ ಐತಿ ತಲೆ ಮ್ಯಾಗ. ನಾವು ಅದನ್ನು ಯಾರ್ದಾರ ಮುಂದೆ ಹೇಳೇವನ? ಇಷ್ಟೆಲ್ಲ ಸಾಲ ತಲೆ ಮ್ಯಾಗ ಇಟ್ಕೊಂಡು ಮನಿನೂ ಸತಿಗೆ ಲೋನ್ ಕಟ್ಟಬೇಕು, ಇವೆಲ್ಲ ಕೆಲಸಗಳು ಅದಾವು. ಇಷ್ಟೆಲ್ಲ ಇರುವತ್ನಾಗ ನೀವು ಊರು ಅಡ್ಡಾಡಕ್ಕೆ ಈಗ ಮತ್ತೊಂದು ಲಕ್ಷ, ಈಗ ನೀನು ಒಬ್ಬನ ಹೋದ್ರೆ ನಡಿತೈತೆ? ಈಗ ಅವ್ರ ಜೋಡಿನೂ ಹೋಗ್ಬೇಕಾಕತಿ, ಹೌದಿಲ್ಲ? ಈಗ ಅವ್ರಿಗೂ ರೊಕ್ಕ, ನಿಮಗೂ ರೊಕ್ಕ, ಎಲ್ಲಿಂದ ತರೋಣ? ಈಗ ಆಯ್ತು, ಅವು ಒಂದು 50,000 ರೂಪಾಯಿ, ನಿನಗೊಂದು 50,000 ರೂಪಾಯಿ ಅನ್ಕೋ. ಅಷ್ಟಿಲ್ಲ ಏನು ಖರ್ಚಾಗಲ್ಲ. ಮೊದಲು ಹೊರ ಬಿದ್ದರೆ ಸಾಕು, ಊಟ ನಾಷ್ಟ ಅಂತೇಳಿ ಖರ್ಚು ಆಗತೈತೆ. ಒಂದು 50,000 ರೂಪಾಯಿ ಅಂದ್ರೆ 1 ಲಕ್ಷ ರೂಪಾಯಿ ಹೋತು. ಅಲ್ವಾ, ಸಾಲದಾಗ ಸಾಲ, ಇನ್ನೊಂದು 5,000 ರೂಪಾಯಿ ತೆಗಿಸ್ಬಿಡ್ಲನ ಅಂತ ಏನಂತಿ? ಅಂತೀಯಪ್ಪ, ಸಾಲದಾಗ ಸಾಲ ಅಂತೇಳಿ. ಅಲ್ಲ, ಕಂತು ಹೋಗಲ್ಲ. ಕಂತು ಎಷ್ಟೈತಿ? 30,000 ರೂಪಾಯಿ ಕಂತು ಐತಿ. ನೀ 15,000, ಅವ 15,000 ಹಾಕಿ ತಿಂಗಳ ಕಟ್ಟೋದು ಕಂತನ. ಅದನ್ನು ಬಿಟ್ಟು ಈ ರೀತಿ ನೀವು ರೊಕ್ಕ ಹಾಳು ಮಾಡಿದ್ರೆ ಹೆಂಗಪ್ಪ ಅಂತೆ ನಾನು. ಸಾಕು, ಬೇಡ. ಏನು ಅವ್ರಿಗೆ ಹೇಳು, ಏನು ಹೊರಗೆ ಹೋದ್ರೆ ಜೀವನ ಅಲ್ಲ, ಆರಾಮ್ ಮನೆಯಾಗಿರೋಣ ಅಂತೇಳಿ. ಬೇಕಾದ್ರೆ ನಾಳೆ ಒಂದು ಪ್ಯಾಟಿಗೆ ಎಲ್ಲಾರು ಕರ್ಕೊಂಡು ಅಡ್ಡಾಡ್ಕೊಂಡು ಆರಾಮ್ ಏನಾರು ಊಟ ಗಿಟ ನಾಷ್ಟ ಮಾಡ್ಕೊಂಡು ಅಷ್ಟೇ ಬಂದುಬಿಡ್ರಿ. ಏನು ನೀ ಅಂತಿ ಅಷ್ಟು ಇಷ್ಟಪಟ್ಟು ಕೇಳಕತ್ತಾಳ, ಈಗ ಇಲ್ಲ ಅನ್ನೋಕ್ಕೂ ಆಗಲ್ಲ, ಹ್ಞೂ ಅನ್ನೋಕ್ಕೂ ಆಗಲ್ಲ. ನಂದು ಯಾರು ಮಂದಿ ಹೇಳವ ನಾನು ಅತ್ತಾಗ? ಹೇಳಿ ನೀನೇ ನೋಡೋಣ ಅತ್ತಾಗ. ಏನಾರ ಭಾಳ ಬೇಜಾರಾಗಂಗೆ ಮಾತಾಡಿ ಆಕಿಗೂ ಸಿಟ್ಟು ಬರ್ತೈತಿ. ನಾ ಇವ್ ನಡಕ್ಕೆ ಸಿಕ್ಕೊಂಡು ನಿಮ್ಮ ನಡಕ್ಕೆ ನಾನು ಒದ್ದಾಡ್ಬೇಕಷ್ಟೆ. ಬೇಡ ಅಂತಿ ಎಲ್ಲದಕ್ಕೂ. ಫೋಟೋಶೂಟ್ ಮಾಡ್ಸೂನು ಅಂದ್ಲು, ಅದಕ್ಕೂ ಬೇಡ ಅಂದು. ಈಗ ಮತ್ತೆ ಈ ಥರ ಅನ್ಬೇಕಪ್ಪ, ಅನ್ಬೇಕು. ಗೊತ್ತಿಲ್ಲಲ್ಲ ನಮ್ಮ ಮನೆ ಪರಿಸ್ಥಿತಿ ಏನೈತೆ ಅಂತೇಳಿ. ಹಂಗೆ ಕೇಳ್ತಾಳಕಿ ಏನು ಬೇಕು ಅದನ್ನೆಲ್ಲ ಬಾಯ್ಬಿಟ್ಟು. ಏನು ಹಂಗಾರೆ ಹಿಂಗೆ ಮಾಡೋಣ, ಒಂದು 50,000 ರೂಪಾಯಿ ನಿಮ್ಮ ಅಪ್ಪನ ಮನೆಗೆ ತೊಗೊಂಬ ಅಂತ ಹೇಳು. ಹೇಳು, ಹಂಗೆ ಮಾಡು. ಅಲ್ಲವಾ, 50,000 ರೂಪಾಯಿ ನಿಮ್ಮ ಅಪ್ಪನ ಮನೆ ತೊಗೊಂಬ ಅಂತ ನಾ ಹೆಂಗೆ ಹೇಳಕ್ಕಾಕತ್ತವ? ಏನು ಬೇಕಂತ ಮಾತಾಡ್ತೀಯ ಏನವಾತಾಗ ನೀನು? ಹಂಗೆ ಹೆಂಗೆ ಹೇಳಕ್ಕಾಕತಿ? ಕತ್ತಿನಿಂದ ನಾ ಕರ್ಕೊಂಡು ಹೋಗ್ಬೇಕಿನ್ನ ಲೆಕ್ಕದಂತ. ನೀನು ನಿಮ್ಮ ಅಪ್ಪನ ಮನೆ ತೊಗೊಂಬ ಅಂತ. ಹೇಳೋದಕ್ಕೆ ಏನಾಗಬೇಕಾಗೈತಿ?
ರೊಕ್ಕದ ಕಷ್ಟ ಏನು, ಅದನ್ನ ಹುಡ್ಸೋದು ಎಷ್ಟು ಕಷ್ಟ, ರೊಕ್ಕ ಎಲ್ಲಿಂದ ಹೊಂದಿಸ್ಬೇಕು ಪ್ರತಿಯೊಂದು ಗೊತ್ತಾಕತ್ತ ಅವಾಗ. ನೋಡಪ್ಪ ನನಗೆ ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ, ನಾ ಹೇಳ್ತೇನಲ್ಲ ಆಗೋದಿಲ್ಲ. ಏ ಈ ನಮ್ಮವ್ವ ಒಂದ ತಗ ಏನಾರ ಅಂದ್ಕೊಂಡ್ರೆ ಅದು ಆಗಕ್ಕೆ ಬಿಡೋದೇ ಇಲ್ಲ ತಗ. ಏನು ಮಾಡೋದು? ಆಕೆ ನೋಡಿದ್ರೆ ಅಷ್ಟು ಇಷ್ಟಪಟ್ಟು ಕೇಳಾಳ ಎಲ್ಲರೂ ಹೊರಗೆ ಹೋಗ್ಬರ್ನ ಹಾಕ್ತೀನ ಅಂತೇಳಿ. ಅವರಿಬ್ಬರು ನನಗನ್ನಿಸ್ತೈತಿ ಅವರಿಬ್ಬರು ಮಾತಾಡ್ಕೊಂಡೇ ಈ ತೀರ್ಮಾನ ತೊಗೊಂಡಾರ. ಈಗ ನಾನು ಬೇಡ ಅಂದ್ರೆ ಆಕೆ ಕೇಳ್ತಾಳ? ಸಿಟ್ಟು ಬರ್ತೈತೆ ಆಕೆ. ಫೋಟೋಶೂಟ್ ಮಾಡ್ಸೋಣ ಅಂದಾಗೂ ಬೇಡ ಅಂದ್ವಿ, ಈಗ ಇಲ್ಲಿ ಹೊರಗೆ ಹೋಗೋಣ ಅಂತಂದಾಗೂ ಬೇಡ ಅಂತಾರ ಅಂತೇಳಿ ಯಾರಿಗೆ ಬರಲ್ಲ ಸಿಟ್ಟು? ಎಲ್ಲರಿಗೂ ಬರ್ತೈತಪ್ಪ. ಈಗೆಲ್ಲ ಅದೊಂದು ಟ್ರೆಂಡ್ ಆಗ್ಬಿಟ್ಟೈತಿ. ಮದುವೆ ಆದ ತಕ್ಷಣ ಹೊರಗೆ ಹೋಗೋದು, ಆರಾಮ್ ಗಂಡ ಅಂತ ಅಡ್ಡಾಡಕ್ಕೆ. ನಮ್ಮ ಮನೆ ಬರೋಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಹಾಳಾದ ಸಾಲ ಪಾಲ ಇವೆಲ್ಲ ಮಾಡಿಕೊಂಡು ಏನು ಮಾಡೋಕ್ಕಾಗೋದೇ ಇಲ್ಲ ತಗ. ಈ ಮನೆ ಒಂದು ಕಟ್ಬಿಟ್ವಿ ಸಾಲದಾಗ, ಬೇಡ ಅಂತ ಎಷ್ಟು ಹೇಳಿದೆ ನಾನು. ಅಯ್ಯೋ ಎಲ್ಲರಿಗೂ ಸ್ವಂತ ನೀತಿ, ಈಗಿನ ಕಾಲದಾಗ ಮನೆ ಇದ್ರೇ ಹುಡುಗಿ ಕೊಡೋದು, ಮನೆ ಇಲ್ಲಾಂದ್ರೆ ಹುಡುಗಿ ಕೊಡ್ತಾರನ. ಅಲ್ಲಿದ್ದು ಹೆಂಗಂಗಾರ ತೆಗ್ಸಿ ಸಾಲ ಮಾಡಿ ಮನೆ ಕಟ್ಟೋಣ. ಹೆಣ್ಣಿನ ಕಡೆದವ್ರು ಫಸ್ಟ್ ಕೇಳೋದೆ ಮನೆ ಐತಾ ಹುಡುಗಗೆ ಸ್ವಂತ ಅಂತ ಕೇಳ್ತಾರೆ. ಮನೆ ಇಲ್ಲ ಅಂತಂದ್ರೆ ಯಾರು ಕೊಡ್ತಾರ ಅಂತೇಳಿ ಸಾಲ ಮಾಡಿ ಕಟ್ಟಿ ಈಗ ನೋಡಿದ್ರೆ ಕಂತು 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 ಬರೋದೆಲ್ಲ ಮನೆಗೆ ಎಲ್ಲ ಬಳದ ಬಾಚಿ ಹಾಕಿದ್ದಾತು. ಈಗ ನೋಡಿದ್ರೆ ಬರೀ ಕಂತು ಕಟ್ಟೋದ್ರಾಗೆ ಹುಚ್ಚಿವ್ನಾತಾಗ. ಈ ಮನೆ ಸಾಲ ಮುಟ್ಟೋ ಅಷ್ಟೊತ್ತಿಗೆ ಮುದುಕರಕ್ಕೆ ನಾವು ಮುದುಕರಾಗಿಂದೇ ಸಾಲ ಮುಟ್ಟೋದು. ಯಪ್ಪ ಗಡ ಗಡ ವಸ್ತು ನೀರು ಕಾಶಿ ದೇವರಾಜನ ಎಬ್ಬಿಸ್ಬೇಕು. ದೇವರಾಜ ಎದ್ನಂದ್ರೆ ದೇವು ಎದ್ದು ಜಳಕ ಮಾಡಿಂದ ಏನು ಮಾಡಲಿ ನಾಷ್ಟಕ್ಕೆ? ಹಾಳಾದ ತಗ ಈ ನಾಷ್ಟ ಯಾವ ಕಂಡು ಹಿಡ್ದಿದ್ದಾನಂತ ನಾನು. ನಿದ್ದೆ ಜಗ್ಗೈತೆ, ಹೋಗ್ಕೋಬೇಕು ಅನಿಸುತ್ತೆ ಒಂಚೂರು. ನಮ್ಮ ಪವಿತ್ರ ಎಲ್ಲ ಮಾಡ್ಕೊಂಡು ಹೋಗಿತ್ತು ಪಾಪ. ನನಗೆ ಮೈ ಉಂಡಂಗೆ ಆಗ್ಬಿಟ್ಟೈತಿ. ಮೊದಲೆಲ್ಲ ಕೆಲಸ ಮಾಡ್ತಿದ್ದೆ. ಶಾಂತಕ ಒಂದು ಈಟು ಸಗಣಿ ಬೇಕಾಗಿತ್ತ ಶಾಂತಕ? ಐತೆನ? ಜಗ್ಗೈತೆ ನೋಡಿ ಇವ ಹಕ್ಕ್ಯಾಗ. ನಾನು ಶುಕ್ರವಾರ ಅಮಾಸಿ ಹುಣ್ಣಿಗೆ ಅಷ್ಟೇ ಸಗಣಿ ಕೊಡಲ್ಲ. ಉಳಿದಿದ್ದಿನ ನಾನು ಕೇಳಕ್ಕೆ ಹೋಗ್ಬೇಡ, ಹಕ್ಕ್ಯಾಗಿರ್ತೈತೆ. ನಿಂಗೆ ಏಟು ಬೇಕಾದ್ರೂ ತೊಗೊಂಡೋಗು. ಈಗೇನು ಬಾಗ್ಲ ಬಳೆಯಾಕ? ಮೂನ ಶಾಂತಕ ಬಾಗ್ಲ ಬಳೆಯಾಕ ಒಂಚೂರು. ದೇವ್ರೆ ಒಳಗೆಲ್ಲ ಎಲ್ಲೈತಿ? ಮೊದಲೆಲ್ಲ ಇತ್ತು ಸಗಣಿನೆಲ್ಲ, ಈಗೆಲ್ಲ ಕಲ್ಲು, ಪಟಿಗಲ್ಲು, ಟೈಲ್ಸು, ಅದೆಂಥದ್ದು ಗ್ರಾನೈಟು ಹಾಕಿಸ್ತಾರ. ನಮ್ಮದು ಪಟಿಗಲ್ ಅಕ್ಷರ ಹೊರಗೆ ಅಂಗಳದಾಗ ಒಂಚೂರು ಸಾರ್ಸಾಕ ಬೇಕಾಗಿತ್ತು, ಅದ್ರ ಸಂಬಂಧ ಕೇಳೋಂತಡಿ ಅಂತ ಬಂದೆ. ಆಯ್ತವ ಐತಿ ತೊಗೊಂಡು ಹೋಗು. ಚಾ ಆತನ? ಯಾಕೆ ನಿಂತ್ಕೊಂಡಾಗದಿಯಲ್ಲ? ನಿಮ್ಗೆ ಗೊತ್ತಿಲ್ಲ ಪರಕರ ರಾತ್ರಿ ಎಲ್ಲ ಕಲ್ಲು ಹೊಡಕ್ಕೆ ಹೋಗಿದ್ಲ ರೀ? ತನಕ ಕುಂದ್ರಿ ಕಾಲು ಹೊಡಕ್ಕೆ ಹೋಗಿದ್ಲಂತ. ಹಂಗೆ ಹಾಗೇನೇ ಬಿಡ ಪರಕ. ಹಂಗಲ್ಲ ಅದೇನಾಗ್ಬಿಟ್ಟೈತೆ ಏನೋ ಗೊತ್ತಿಲ್ಲ. ರಾತ್ರಿ ಒಂದು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಎಚ್ಚರದಂಗೆ ಆತು. ತೂ ನಿನ್ನ ಮುಂದೆ ಹೇಳ್ತೀನಿ ಪರಕ, ನಿದ್ದಿನ ಬರುವಲ್ತ. ಒದ್ದಾಡಿ ಸಾಕಾಗಿ ಹೋತವ ನನಗಂತೂ ಹೊತ್ತಾಗ. ನಿದ್ದೆ ಬರ್ಲಾರ್ದಂಗಾಗಿ ಎತ್ತಾಗ ಮಕ್ಕೊಂಡ್ರು ಸಮಾಧಾನ ಆಗೋಲ್ದು, ಹೆಂಗೆ ಮಕ್ಕೊಂಡ್ರು ಸಮಾಧಾನ ಆಗೋಲ್ದು. ತಲೆ ಕೆಟ್ಟು ಹೋತತ್ತಾಗ. ಒದ್ದಾಡಿ ಕಡೆಗೆ ಎದ್ದಾಗ ಆಮೇಲೆ ಒಮ್ಮೆ 3-3:30 4 ಗಂಟೆ ಮೇಲೆ ನಿದ್ದೆ ಎತ್ತಂಗೆ ಆತು. ಏನು ತಡಾಕಿಂದ ನೋಡಾಲೆ 7 ಗಂಟೆ ಟೈಮ್ ಎದ್ದೆ ನೀರು ಕಾಸಕತ್ತೀನಿ ನೋಡೊಂದಿಟ್ಟು. ಈಗ ನಮ್ಮ ದೇವ್ಗೆ ಒಂಚೂರು ಡಬ್ಬಿ ಕಟ್ಟಬೇಕು. ಅವಂಗೆ ಚಪಾತಿ ಕಟ್ಟಂತ ಹೇಳ್ಯಾನ ಬಿಡು. ಆದ್ರೆ ನಾಷ್ಟಕ್ಕೆ ಏನು ಮಾಡ್ಬೇಕು ಅನ್ನಂಗೆ ಆಗ್ಬಿಡತ್ತಾಗ. ನೋಡ್ತಾನೆ ನಿನ್ನೆ ಉಪ್ಪಿಟ್ಟು ಮಾಡಿದೆ, ಆ ದ್ವಾಸೆಗೆ ನೆನಕ್ಕೆ ಹಾಕ್ಬೇಕಂತ ಎಷ್ಟು ಅಂತಾನೆ ನೆನಪ ಆಗೋಲ್ತ. ಅವ ನೀರು ಕಾದ್ವಾ? ಹ್ಞೂನಪ್ಪ ಹಚ್ಚೇನು ತಡಿ. ಒಂದು 2 ನಿಮಿಷ ನೀರು ಹಚ್ಚೋದು ತಡ ಆತ, ಅದಕ್ಕೆ ಒಂದು 2 ನಿಮಿಷ ತಡಿಯಪ್ಪ. ದೇವು ನಿಂಗೆ ಹೇಳ್ಬೇಕು ಅಂತಂದೆ ನಂಗೆ ನೆನಪೇ ಆಗಿಲ್ಲಪ್ಪ. ನೀನು ಅದು ಎಂಥದ್ದು ರಿಲಯನ್ಸ್ನಾಗಲ್ಲ ಕೆಲಸ ಮಾಡೋದು? ದೇವು ಅದೇ ಅಲ್ಲೇನೋ ಆಫರ್ ಅದು ಬಿಡ್ತಾರಂತಲ್ಲ, ಹಿಟ್ಟು ಎಣ್ಣೆ ಆಮೇಲೆ ಇವೇನೇನೋ ಸಾಮಾನು ಎಲ್ಲ ಆಫರ್ ಎಲ್ಲ ಬಿಡ್ತಾರಂತಲ್ಲ. ಹಂಗೆ ಆಫರ್ ಬಿಟ್ಟರೆ ಒಂಚೂರು ಹೇಳ್ತೀನಪ್ಪ, ಅವನ್ನ ತೊಗೊತೀವಿ ಅಂತ. ನನ್ನ ಸೊಸೆ ಅನ್ನತ್ತಿದ್ಲು, ಅವರಲ್ಲಿ ಅಲ್ಲಿ ಶಾಂತಕಾರ ಮಗ ಹೋಗ್ತಾರಲ್ಲ ಅಲ್ಲೇ ಹೇಳನ್ನತ್ತಿ ಅಲ್ಲಿ ಆಫರ್ ಅದು ಬಿಡ್ತಾರೆ. ಅದ್ರೊಳಗೆ ಹಂಗೆ ಬಿಟ್ಟಾಗ ತೊಗೋಬೋದು ಏನಾರ ನಾವು. ಸಿಲಿಂಡ್ರು ಒಲಿ ಗ್ಯಾಸು ಹಿಂಗೆಲ್ಲ ಆಫರ್ ಬಿಟ್ಟಿರ್ತಾರೆ. ಒಂದು ಮಾತು ಕೇಳಿ ನೋಡತ್ತಿ ಅಂತಂದ್ರೆ ಅದಕ್ಕೆ. ಬಿಡ್ತಾರ ದೊಡ್ಡ ಬಿಡ್ತಾರ. ಮೊನ್ನೆ ನೆಲ ಒರ್ಸೋದು ಬಿಟ್ಟಿದ್ರಪ್ಪ. 550 ರೂಪಾಯಿನ ಎಷ್ಟಾಯ್ತು ನೆಲ ಒರ್ಸೋದು ಗಾಲ. ಅದನ್ನ ಸೀದಾ 350 ರೂಪಾಯಿ ಬಿಟ್ಟಿದ್ರು. ಹಂಗೆ ಆಫರ್ ಬಿಟ್ಟಾಗ ತೊಗೋಬೇಕು. ಭಾರಿ ಇರ್ತಾವೆ. ಟಿ ವಿ ಬಿಟ್ಟಿರ್ತಾರ, ಮಿಕ್ಸಿ ಬಿಟ್ಟಿರ್ತಾರ, ಹಾಸಿಗೆ ಬಿಟ್ಟಿರ್ತಾರ. ಈಗ ನೆಕ್ಸ್ಟ್ ಈ ಯುಗಾದಿ ಮೊನ್ನೆ ಆತು, ಮೊನ್ನೆ ಬಿಟ್ಟಿದ್ರು, ಒಳ್ಳೆ ಚಲೋ ಆಫರ್ ಬಿಟ್ಟಿದ್ರು. ಈಗ ಮತ್ತೆ ಯಾವ್ದಾರ ಹಬ್ಬ ಬಂತಂದ್ರೆ ಬಿಡ್ತಾರತ್ತಿ. ದೊಡವ ಬಿಟ್ರಂದ್ರೆ ನಾ ಹೇಳ್ತೇನೆ ತೊಗೊಳುವಂತಿ. ಅಷ್ಟು ಮಾಡಪ್ಪ. ದೇವು ನಾಷ್ಟಕ್ಕೆ ಏನು ಮಾಡಲಿಲ್ಲ? ಏನಾರ ಮಾಡ್ಬೇಕು ತಿಂತಾನೆ, ಯಾಕೆ ತ್ರಾಸ ತಗೋತಿ? ಅದು ಮಧ್ಯಾಹ್ನ ಚಪಾತಿ ಕಟ್ಟಂದೇನಲ್ಲ, 2 ಚಪಾತಿ ಹೆಚ್ಚಿಗೆ ಮಾಡು. ಅದ ಚಪಾತಿ ಪಲ್ಯ ತಿಂದು ಅದನ್ನ ಕಟ್ಕೊಂಡು ಹೋಗಿ ನೀನು ದಾಡಕತಿ. ಅಯ್ಯೋ ನನ್ನ ಬಂಗಾರದಂಥ ಮಗನವ, ಇಂಥ ಮಗನ ಕೊಡವ ದೇವ್ರೆ ಎಲ್ಲರಿಗೆ. ನಂಗೆ ಏನೂ ತ್ರಾಸ ಕೊಡಂಗಿಲ್ಲ. ತಗೋ ಹಂಗಾರೆ ಮಾಡೋ ಕೈಲೆ ನಿಮ್ಮ ಅಪ್ಪಗೂ ಅದೇ 2 ಚಪಾತಿ, ನಂಗೊಂದು 2 ಚಪಾತಿ, ನಿಂಗೂ ಚಪಾತಿನೇ ಮಾಡಿಬಿಡ್ತೇನೆ. ಎಲ್ಲರೂ ಅದನ್ನ ತಿನ್ಬಿಟ್ಟು ಹೌದಿಲ್ಲ? ನಾವು ಮಧ್ಯಾಹ್ನ ಉಂಟೇವಿ, ನೀ ಚಪಾತಿನ ತಿನ್ನು. ಅಲ್ಲ ನಂಗೆ ಚಪಾತಿ ತಿನ್ನಕ್ಕಾಗಲ್ಲ. ಬೆಳಿಗ್ಗೆ ಎದ್ದು ಮೊದಲ ಹೀಟು ಬಗಲಾಗ ಮುಕ್ಕಳಾಗ ಎಲ್ಬೇಕಲ್ಲ ಗುಳ್ಳೆತ್ತವು. ಏನು ದಾಡಾಗಲ್ಲ. ಇವತ್ತೊಂದು 2 ಚಪಾತಿ ತಿನ್ರಿ, ಎದ್ರಿ 2 ಗುಳ್ಳಿ ಹೊತ್ತ ಹೊಟ್ಟೆ
ಗುಳ್ಳಿ ಜೊತೆ ಗುಳ್ಳಿ ಎಳೀರು ಕುಡೀರಿ. ಹೊಲ್ದಾಗ ಬಿದ್ದಿರ್ತೀರಿ 3 ಹೊತ್ತು, ಅಲ್ಲೇ ಇಲ್ಲೇ ಅವ್ರ ಹೊಲದ ಕಡೆ ಅಡ್ಡಾಡ್ತಿರ್ತೀರಿ. ಏನು ಬೇಕಂದಂಗೆ ಸಿಗ್ತಾವೆ, ಏನು ಮಾರಾಕ್ ತರ್ಬೇಕನ್ನಂಗಿಲ್ಲ, ಏನಿಲ್ಲ ತಗ. ಅಲ್ಲಿ ಹೋರಿ ದೋಸ್ತರದಂತೆಲೆ ಕುಂತು ಪಾರ್ಟಿ ಮಾಡ್ತಿರಲ್ಲ, ಸೇರೆ ಕುಡಿಯೋ ಬದ್ಲಿ 2 ಎಳೀರು ಕುಡೀರಿ. ಈ ಮನ್ಯಾಗ ಗಂಡ ಅಂದ್ರೆ ಎಳ್ಳು ಕಾಳಿನ ಕಿಮ್ಮತ್ತಿಲ್ಲ. ಹಿಂಗ ಮಾಡು, ನಿನಗೆ ಡೈವರ್ಸ್ ಕೊಟ್ಟು ಮನಿನ ಬಿಟ್ಟಕೊಂಡು ನೋಡ್ತೀರ. ಮೊದ್ಲ ಕೆಲಸ ಮಾಡ್ರಿ, ನನಗೂ ಸಾಕಾಗೈತೆ ನಿಮ್ಮ ಕೈಯಾಗ ಹೇಗಿ 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 ಅತ್ತಾಗ. ಬರೀ ಹೇಳೋದ ಆತಪ್ಪ, ಯಾವಾಗ ಮಾಡ್ತೀರಂತ ನಾನು ಕಾಯ್ತಾನೆ ಅದನ್ನ ತಗ. ಡೈವರ್ಸ್ ಕೊಡ್ತಾರಂತ ಏನು 16 ವರ್ಷದ ಹುಡುಗ ಕೊಟ್ಟು ಇನ್ನೊಂದು ಲಗ್ನ ಆಗಿ ಹೋಗ್ರಿ. ನೋಡು ಶಾಂತ ಅಕ್ಕ, ಬಾಗಲಾಗ ನಿಂತ ಆಪರಿ ಒದ್ರಾಕತ್ತೀನಿ, ಎಲ್ಲರೂ ಹಿತ್ಲಾಗ ಸೇರಿರಲ್ಲ. ಯಾಕಲ್ಲ ಏನಾತ? ಅಷ್ಟೇ ಕೌಸರ ಮಾಡ್ಕೊಳಕತ್ತಿ, ಏನಾತ? ಯಾಕೆ ನಿನ್ನ ರಾತ್ರಿನ ಕರ್ಕೊಂಡು ಹೋಗ್ಯವಿ, ನಿಂಗೆ ಗೊತ್ತಿಲ್ಲ ಸುದ್ದಿ? ರಾತ್ರಿನ ಯಾರನ್ನ ಕರ್ಕೊಂಡು ಹೋಗಿರ್ಲಾ? ಅಲ್ಲ ನಿಮ್ಮ ತಮ್ಮ ಏನು ಹೆಂಗ್ ಉಲ್ಟಾ ಪಲ್ಟಿ ಮಾತಾಡ್ತಾನೆ, ಯಾರನ್ನ ಕರ್ಕೊಂಡೋಗಿದ್ದು? ಅದು ಮಾತಾಡಕ್ಕೆ ಇದಾಗಲ್ದು. ರಾತ್ರಿ ಅಂದ್ರು 1 ಗಂಟೆ ಅಷ್ಟೊತ್ತಿಗೆ ಈಕಿ ಹೆರ್ಗಿನೂ ಬಂತು ಅಂತೇಳಿ ಕಾರ್ನಾಗ ನಾನು ಕರ್ಕೊಂಡೋಗೀನಿ ಪವಿತ್ರನ್ನ. ಪವಿತ್ರಾಗ ಹೆರಿಗಿನೂ ಬಂತ? ಅಯ್ಯೋ ದೇವ್ರಿ, ಅಲ್ಲ ಒಂದು ಮಾತು ಎಬಸ್ಬಾರ್ದಲ್ಲ, ನಾನು ಬರ್ತಿದ್ದೆ. ಹಂಗ ನೀವು ಹೋಗಿರಲ್ಲ, ಅದು ಇಷ್ಟೊತ್ತಾದ್ರೂ ಸುದ್ದಿಲ್ಲ, ಈಗ ಹೇಳಕ್ ಬಂದಿ ನೀನು. ಅಲ್ಲ ಏನ್ ಮನುಷ್ಯರ ಅದಿರ್ ಬಿಡಪ್ಪ, ಯಾರಾದ್ರೂ ಫೋನ್ ಹಚ್ಚಿ ಇಷ್ಟೊತ್ತಿಗೆ ಆಲೆ ಸುದ್ದಿ ಮುಟ್ಟ ಮಾತಾಗಕ್ಕಿತ್ತ, ಈಗ ಹೇಳಕತ್ತಿ ನೀನು. ಮವ ಪವಿತ್ರ ಹೆಂಗದಳ? ಆರಾಮದಾಳ, ಏನು ತಲೆ ಕೆಡಿಸ್ಕೋಬೇಡ. ನಿನ್ನ ನಶೀಬ ಹೆಣ್ಣಾಗೈತಿ ಅದು ಎಂಥ ಚಂದ ಲಕ್ಷ್ಮಿ ಹುಟ್ಟಾಳ. ಹೌದಾ? ನಮ್ಮ ಮೊದಲು ನಾನು ಹೆಂಡತಿ ನೋಡ್ಬೇಕು. ಯವ್ವ 2 ಚರಿಗೆ ಜಾಕ ಮಾಡ್ತೀನಿ, ನೀರು ಕಾದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ತಣ್ಣೀರಾದ್ರೂ ಅಡ್ಡಿಲ್ಲ, ಒಟ್ಟು ಜಾಕ ಮಾಡಿ ಹೋಗಿ ನೋಡ್ಬರ್ತೀನಿ. ಆಗ್ಲಪ್ಪ, ಒಳ್ಳೇದಾಗ್ಲಿ. ಲಕ್ಷ್ಮಿ ಹುಟ್ಟಿದ್ಲು, ಇವತ್ತ ಹುಟ್ಟಿದ್ದು ಒಳ್ಳೇದಾಯ್ತು. ನಾಳೆ ಮತ್ತೆ ಸೋಮವಾರ.